ನಮ್ಮ ಭಾರತವನ್ನು ಪ್ರೊಟೆಕ್ಟಿವ್ ಆಗಿ ಇಟ್ಕೊಳ್ಳಕ್ಕೆ ಒಂದು ಡಿಫೆನ್ಸ್ ಸಿಸ್ಟಮ್ ಇದೆ. ಸೊ ಆ ಒಂದು ಡಿಫೆನ್ಸ್ ಸಿಸ್ಟಮಿನ ಬಗ್ಗೆನೇ ನಾನು ಕೂಡ ಮಾತಾಡಕ್ ಬಂದಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಏನಂತ ಅಂದ್ರೆ ರೀಸೆಂಟ್ ಆಗಿ ಇಂಡಿಯಾಗೂ ಮತ್ತೆ ಪಾಕಿಸ್ತಾನಿಗೆ ತುಂಬಾ ದೊಡ್ಡ ವಾರ್ ನಡೀತಾ ಇತ್ತು. ಸೊ ಆ ಒಂದು ವಾರಲ್ಲಿ ಏನಾಯ್ತು ಅಂತ ಅಂದ್ರೆ ಪಾಕಿಸ್ತಾನ ಅವರು ಡ್ರೋನ್ಸ್, ಜೆಟ್ಟು ಗಿಟ್ಟು ಏನೇನ್ ಕಳಿಸ್ಬೇಕು ಎಲ್ಲದೂ ಕೂಡ ಕಳಿಸ್ತಾ ಇದ್ರು. ಆದ್ರೆ ಬಟ್ ನಮ್ಮ ಭಾರತದಲ್ಲಿರುವ ಆರ್ಮೀಸ್ ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ ಆ ಒಂದು ಸಿಸ್ಟಮ್ ನ ಇಟ್ಕೊಂಡ್ಬಿಟ್ಟು ಸುಮ್ನೆ ಎಲ್ಲದೂ ಕೂಡ ಬ್ಲಾಸ್ಟ್ ಮಾಡಿ ಮೇಲ್ಗಡೆನೆ ಬಿಸಾಕ್ತಾ ಇದ್ರು. ಯಾವುದು ಕೂಡ ಕೆಳಗಡೆ ಬಿಟ್ಟಿಲ್ಲ. ಡ್ರೋನ್ಸ್ ಆಗಿರ್ಲಿ, ಜೆಟ್ ಆಗಿರ್ಲಿ, ಎಲ್ಲದೂ ಕೂಡ ಕರೆಕ್ಟ್ ಆಗಿ ಟಾರ್ಗೆಟ್ ಇಟ್ಟು ಎಲ್ಲದೂ ಕೂಡ ಬ್ಲಾಸ್ಟ್ ಮಾಡಿ ಬಿಸಾಕ್ತಾ ಇದ್ರು. ಸೊ ಆ ಒಂದು ಡಿಫೆನ್ಸ್ ಸಿಸ್ಟಮ್ ಯಾವುದು, ಸೊ ಅದ್ರದ್ದು ಹೆಸರು ಏನಂತ ಎಲ್ಲದೂ ಕೂಡ ನಾನು ನಿಮಗೆ ಹೇಳ್ತೀನಿ ಕೇಳಿ. ಆ ಒಂದು ಡಿಫೆನ್ಸ್ ಸಿಸ್ಟಮ್ ಇನ ನೇಮ್ ಏನಂತ ಅಂದ್ರೆ S-400 ಏರ್ ಡಿಫೆನ್ಸ್ ಸಿಸ್ಟಮ್. ಸೊ ಆ ಒಂದು ಡಿಫೆನ್ಸ್ ಸಿಸ್ಟಮ್ ಇರುವ ಕಾರಣದಿಂದ ಅರ್ಧಕ್ಕರ್ಧ ಡ್ರೋನ್ಸ್, ಅರ್ಧಕ್ಕರ್ಧ ಜೆಟ್ಸ್ ಎಲ್ಲದೂ ಕೂಡ ಬ್ಲಾಸ್ಟ್ ಮಾಡಿ ಬಿಸಾಕಿದ್ದಾರೆ. ಸೊ ಬರೀ ಆ ಒಂದು S-400 ಮಾತ್ರ ಪ್ರೊಟೆಕ್ಟ್ ಮಾಡ್ತಾ ಅಂತ ಕೇಳಿದ್ರೆ ಇಲ್ಲ. ಸೊ S-400 ಕೂಡ ಈ ಕಡೆ ಕೆಲಸ ಮಾಡ್ತಾ ಇತ್ತು. ಈ ಕಡೆ ನಮ್ಮ ಭಾರತದಲ್ಲಿರುವ ಆರ್ಮೀಸ್ ಕೂಡ ಆ ಒಂದು ಬಾರ್ಡರ್ ಅಲ್ಲಿ ನಿಂತು ಬಹಳ ಶೂಟ್ ಮಾಡಿ ಭಯಂಕರವಾದ ಒಂದು ಅಟ್ಯಾಕ್ ಕೂಡ ನಡೆಸಿದ್ದಾರೆ ನಮ್ಮ ಭಾರತದಲ್ಲಿರುವ ಆರ್ಮೀಸು ಕೂಡ. ಸೊ ಈ ಒಂದು S-400 ನ ಸೊ ಯಾವ ದೇಶ ಕ್ರಿಯೇಟ್ ಮಾಡ್ತು, ಸೊ ಈ ಒಂದು S-400 ಮಾಡೆಲ್ ಸೊ ಎಲ್ಲಿಂದ ತಗೊಂಡ್ರು ಅನ್ನುವ ಒಂದು ಪ್ರಶ್ನೆಯನ್ನು ಕೂಡ ನಿಮ್ಮಲ್ಲಿ ಬಂದಿರುತ್ತೆ. ಸೊ S-400 ಯಾವ ಒಂದು ದೇಶದಲ್ಲಿ ಕ್ರಿಯೇಟ್ ಮಾಡಿರೋದು ಅಂತ ಅಂದ್ರೆ ರಷ್ಯಾದಲ್ಲಿ ಮೊಟ್ಟ ಮೊದಲಾಗಿ ಕ್ರಿಯೇಟ್ ಮಾಡಿದ್ದಾರೆ ಈ ಒಂದು S-400. ಸೊ ಈ ಒಂದು S-400 ನ ಮೊದಲು ಯಾವ ಕಂಟ್ರಿ ತಗೊಂತು ಅಂತ ಅಂದ್ರೆ ಚೀನಾ ತಗೊಂಡು, ಮತ್ತೆ ಎರಡನೇ ಕಂಟ್ರಿ ಆದಂತ ಅಂದ್ರೆ ನಮ್ಮ ಭಾರತನೇ, ಮತ್ತೆ ಮೂರನೇ ಕಂಟ್ರಿ ಆದಂತ ಅಂದ್ರೆ ತುರ್ಕಿ. ಸೊ ನಮ್ಮ ಭಾರತ ಎಷ್ಟು ದುಡ್ಡನ್ನ ಕೊಟ್ಟು S-400 ನ ತಗೊಂಡ್ರು ಅಂತ ಅಂದ್ರೆ ಸುಮಾರು $5.1 ಬಿಲಿಯನ್ ನ ಇನ್ವೆಸ್ಟ್ ಮಾಡಿಬಿಟ್ಟೆ ಸೊ ಆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ನ ತಗೊಂಡಿದ್ದಾರೆ. ಅದು ಒಂದೆರಡು ಡಿಫೆನ್ಸ್ ಸಿಸ್ಟಮ್ ನ ತಗೊಂಡಿಲ್ಲ, ಸುಮಾರು 5 ಡಿಫೆನ್ಸ್ ಸಿಸ್ಟಮ್ ನ ತಗೊಂಡಿದ್ದಾರೆ. ಇವಾಗ ಇರೋದು 3 ಡಿಫೆನ್ಸ್ ಸಿಸ್ಟಮ್ ಇದೆ. ಸೊ ಇನ್ನೊಂದು 2 ಡಿಫೆನ್ಸ್ ಸಿಸ್ಟಮ್ ಯಾವಾಗ ನಮ್ಮ ಭಾರತಕ್ಕೆ ಬರುತ್ತೆ ಅಂತ ಅಂದ್ರೆ 2026 ಒಳಗಡೆ ಕಳಿಸ್ತೀನಿ ಅಂತ ರಷ್ಯಾದಿಂದ ಹೇಳಿದ್ದಾರೆ. ಹಂಗಾಗಿ ಇವಾಗ 3 ಡಿಫೆನ್ಸ್ ಸಿಸ್ಟಮ್ ಇಟ್ಕೊಂಡ್ಬಿಟ್ಟೆ ಪಾಕಿಸ್ತಾನದಲ್ಲಿ ಬರುವ ಡ್ರೋನ್ಸ್, ಜೆಟ್ಟು ಎಲ್ಲದೂ ಕೂಡ ಸೊ ಆ ಒಂದು ಡಿಫೆನ್ಸ್ ಸಿಸ್ಟಮ್ ನ ಇಟ್ಕೊಂಡ್ಬಿಟ್ಟು ಭಯಂಕರವಾದ ಟಾರ್ಗೆಟ್ ಮಾಡಿ, ಭಯಂಕರವಾದ ಒಂದು ಅಟ್ಯಾಕ್ ಮಾಡಿ, ಸೊ ಆ ಒಂದು ಡ್ರೋನ್ ಎಲ್ಲಿ ಬರ್ತಾ ಇದೆ, ಯಾವುದೇ ರೀತಿಯಾದ ಒಂದು ಜೆಟ್ ಎಲ್ಲಿಂದ ಬರ್ತಾ ಇದೆ ಎಲ್ಲದೂ ಕೂಡ ಬೇಗನೆ ಸ್ಪೀಡ್ ಆಗಿ ನೋಟ್ ಮಾಡಿ ಸರಿಯಾಗಿ ಫುಲ್ ಅಟ್ಯಾಕ್ ಮಾಡೋ ಒಂದು ಕೆಪಾಸಿಟಿ, ಅಟ್ಯಾಕ್ ಮಾಡೋ ಒಂದು ಪವರ್ ಕೂಡ S-400 ಇದೆ. ಸೊ ಭಯಂಕರವಾದ ಒಂದು ಅಟ್ಯಾಕ್ ಕೂಡ S-400 ಕೂಡ ಮಾಡಿ ಬ್ಲಾಸ್ಟ್ ಮಾಡಿ ಮೇಲ್ಗಡೆನೆ ಬಿಸಾಕಿದೆ. ಸೊ ಆ ಒಂದು S-400 ಇರುವ ಕಾರಣದಿಂದ ಯಾವುದೇ ರೀತಿಯಾದ ಒಂದು ಬಾಂಬ್ಸ್ ಯಾವುದು ಕೂಡ ತುಂಬಾ ಡ್ಯಾಮೇಜ್ ಆಗಿಲ್ದಂಗೆ S-400 ನೋಡ್ಕೊಂಡಿದೆ. ಸೊ ಏನಿದ್ರು ಕೂಡ S-400 ಕೂಡ ಒಂದ್ ಕಡೆ ಭಯಂಕರವಾದ ಟಾರ್ಗೆಟ್ ಇಟ್ಟು ಭಯಂಕರವಾದ ಡಿಫೈನ್ ಕೂಡ ಮಾಡ್ತಾ ಇತ್ತು. ಸೊ ಈ ಕಡೆ ಬಾರ್ಡರ್ ಅಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಅವ್ರ ಪ್ರಾಣನ ಬಿಟ್ಟು ಸೊ ತುಂಬಾ ನಮ್ಮ ದೇಶಕ್ಕೋಸ್ಕರ ಏನೆಲ್ಲ ಮಾಡಬೇಕು ನಮ್ಮ ಇಂಡಿಯನ್ ಆರ್ಮಿನೂ ಕೂಡ ಮಾಡಿದ್ದಾರೆ. ಸೊ ಅವರಿಗೂ ಕೂಡ ತುಂಬಾ ದೊಡ್ಡ ಸಲ್ಯೂಟ್ ನ ನಾವು ಖಂಡಿತ ಹೊಡೆಯಲೇಬೇಕು ಅಂತ ಹೇಳ್ಬಿಟ್ಟು ಸೊ ಡೈಲಿ ಇನ್ಫಾರ್ಮೇಶನ್ಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾಳೆ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಟೇಕ್ ಕೇರ್.